ಹಾಯ್ ಫ್ರೆಂಡ್ಸ್, ವಿಜಯ್ ಟ್ರಾವೆಲ್ ಲಾಗ್ಸ್ ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್. ಟೈಮ್ ಇವಾಗ ಮಧ್ಯಾಹ್ನ 12:30 ಆಗ್ತಿದೆ. ಪ್ರೆಸೆಂಟ್ ನಾನೀಗ ಬ್ಯಾಂಗ್ಳೂರಿನ ಹೆಬ್ಬಾಲ ಹತ್ರ ಇರುವ ST ಮಾಲ್ ಹತ್ರ ಇದ್ದೀನಿ. ಇದು ST ಮಾಲ್ ಬಸ್ ಸ್ಟಾಪ್. ಇವತ್ತು ನಾನು ಒಂದು ಪರ್ಸ್ನಲ್ ವರ್ಕ್ ಮೇಲೆ ಬ್ಯಾಂಗ್ಳೂರಿಂದ ಆಂಧ್ರ ಪ್ರದೇಶದಲ್ಲಿರುವಂಥ ಕದಿರಿಗೆ ಹೋಗ್ತಾ ಇದ್ದೀನಿ. ಯಾವುದೇ ಥರ ರಿಸರ್ವೇಷನ್ ಮಾಡ್ಕೊಂಡಿಲ್ಲ, ಯಾಕಂದರೆ ವೀಕ್ ಡೇ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಬಸ್ಸಸ್ಸಲ್ಲಿ ಸೀಟ್ಸ್ ಅವೈಲೇಬಲ್ ಇರುತ್ತೆ. ಇದು ನೋಡಿ SN ಬಸ್. ಇದು ಬ್ಯಾಂಗ್ಳೂರಿಂದ ಅನಂತಪುರ ಹೋಗುತ್ತೆ. KSRTC ಕಂಪೇರ್ ಮಾಡಿದ್ರೆ APSRTC ಬಸ್ಸಸ್ ಜಾಸ್ತಿ ಇರುತ್ತೆ. ಎವ್ರಿ 30 ಮಿನಿಟ್ಸ್ ಒಂದಿರುತ್ತೆ ಬ್ಯಾಂಗ್ಳೂರಿಂದ ಕದಿರಿಗೆ. ನೋಡೋಣ ಯಾವ ಬಸ್ ಸಿಗುತ್ತೆ ಅಂದ್ಬಿಟ್ಟು. A few moments later. ಸೊ ಫೈನಲಿ APSRTC ಬಸ್ಸಲ್ಲಿ ಹತ್ಕೊಂಡೆ. ಇದು ಬ್ರ್ಯಾಂಡ್ ನ್ಯೂ ಬಸ್ಸು, ಹೊಸದಾಗಿ ಲಾಂಚ್ ಮಾಡಿರೋದು ಎಕ್ಸ್ಪ್ರೆಸ್ ಬಸ್ ಇದು. ಸೊ ಇಲ್ಲಿಂದ ಕದ್ರಿಗೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 230 ರುಪೀಸ್. ಅಂದ್ಕೊಂಡಿರಾನೆ ನಾನು ಇವತ್ತು ಒಂದು ಹೊಸ ಬಸ್ಸಲ್ಲಿ ಇನಾಗ್ರಲ್ ಜರ್ನಿ ಮಾಡ್ತಾಯಿದ್ದೀನಿ. ಬಸ್ಸು ST ಮಾಲ್ ಹತ್ರ ಎಕ್ಸ್ಟೀರಿಯರ್ ತೋರ್ಸೋಕ್ಕಾಗಲಿಲ್ಲ. ಬ್ರೇಕಲ್ಲಿ ನಿಲ್ಲಿಸ್ತಾರಲ್ವ ಅಲ್ಲಿ ತೋರಿಸ್ತೀನಿ. ನಮ್ಮ ಬಸ್ ಇವಾಗ ಕೋಗಿಲು ಕ್ರಾಸ್ ಹತ್ರ ಬಂದಿದೆ. ಈಗ ನೋಡ್ತಾ ಇರೋ ಫ್ಲೈಓವರ್ ಏರ್ಪೋರ್ಟ್ ಮೆಟ್ರೋ ಫ್ಲೈಓವರ್ ಇದು. ಸೊ 2026ಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವರ್ಕ್ ಕೂಡ ಅಷ್ಟೇ ಫಾಸ್ಟಾಗಿ ನಡೀತಿದೆ. ನಮ್ಮ ಈ ಜರ್ನಿಯಲ್ಲಿ ದೇವನಹಳ್ಳಿ ಹತ್ರ ಇರುವಂಥ ಫಸ್ಟ್ ಟೋಲ್ ಗೇಟ್ ಹತ್ರ ಬಂದಿದ್ದೀವಿ. ಟೋಟಲ್ ಆಗಿ 2 ಟೋಲ್ ಗೇಟ್ಸ್ ಬರುತ್ತೆ. ಒಂದು ದೇವನಹಳ್ಳಿ, ನೆಕ್ಸ್ಟ್ ಆಮೇಲೆ ಬಾಗೇಪಲ್ಲಿ ಹತ್ರ. ಟೋಲ್ಗೇಟ್ ಕ್ರಾಸ್ ಆದಮೇಲೆ ನಮ್ಮ ಬಸ್ ಇವಾಗ ದೇವನಹಳ್ಳಿ ಬೈಪಾಸ್ ಹತ್ರ ಬಂದಿದೆ. ನಾನು ಅಂದ್ಕೊಂಡೆ ಈ ಬಸ್ಸು ಸ್ಟ್ರೈಟ್ ಹೋಗ್ಬಿಡುತ್ತೆ, ದೇವನಹಳ್ಳಿ ಒಳಗಡೆ ಹೋಗಲ್ಲ ಅಂತ. ಬಟ್ ಸರ್ಪ್ರೈಸಿಂಗ್ಲಿ ಈ ಬಸ್ಸು ದೇವನಹಳ್ಳಿ ಒಳಗಡೆ ಹೋಯಿತು. ಯಾಕೆಂದರೆ ಮ್ಯಾಕ್ಸಿಮಮ್ APSRTC ಎಕ್ಸ್ಪ್ರೆಸ್ ಬಸ್ಸಸ್ ಯಾವುದು ದೇವನಹಳ್ಳಿ ಒಳಗಡೆ ಹೋಗೋದಿಲ್ಲ. ಬಟ್ ಈ ಬಸ್ ಹೋಯಿತು. ಬಟ್ ಹೋದ್ರೂ ಅಲ್ಲಿ ಜಸ್ಟ್ ಒಂದು 10 ಸೆಕೆಂಡ್ಸ್ ಸ್ಟಾಪ್ ಮಾಡಿದ್ರು ಅಷ್ಟೇ. ಅಲ್ಲಿಂದ ಹೊರಟ್ಬಿಟ್ವಿ. ನಾನು ಈ ರೂಟಲ್ಲಿ ಜರ್ನಿ ಮಾಡಿದಾಗೆಲ್ಲ ಈ ಫ್ಲೈಓವರ್ನ ತೋರಿಸಿರ್ತೀನಿ. ಇದು ಬಂದ್ಬಿಟ್ಟು ಪೆರಿಪೆರಲ್ ರಿಂಗ್ ರೋಡು. ಈ ರಿಂಗ್ ರೋಡಲ್ಲಿ ಲೆಫ್ಟ್ ಸೈಡ್ ತೊಗೊಂಡೋದ್ರೆ ದಾಬಸ್ಪೇಟೆ, ರೈಟ್ ಟರ್ನ್ ಹೋದರೆ ಹೊಸಕೋಟೆವರೆಗೂ ಹೋಗುತ್ತೆ. ಇದನ್ನು ಕಟ್ಟಿರೋ ಐಡಿಯಾ ಏನಂದರೆ ಬೇಸಿಕ್ಕಾಗಿ ಬ್ಯಾಂಗ್ಳೂರಲ್ಲಿರೋಂಥ ಟ್ರಾಫಿಕ್ನ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ. ಔಟ್ಸೈಡಿಂದ ಬರೋ ವೆಹಿಕಲ್ಸು ಬ್ಯಾಂಗ್ಳೂರು ಸಿಟಿ ಒಳಗಡೆ ಬರ್ದಿರೋ. ಸೊ ಈ ಹೈವೇದಲ್ಲಿ ಬಂದ್ಬಿಟ್ಟು ತುಮಕೂರು ಆ ಕಡೆ ಹೋಗ್ಬೋದು. ದೇವನಹಳ್ಳಿಯಿಂದ ಸುಮಾರು ಒಂದು 20 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ಮೇಲೆ ನಮ್ಮ ಬಸ್ ಇವಾಗ ಚಿಕ್ಕಬಳ್ಳಾಪುರ ಬೈಪಾಸ್ ಹತ್ರ ಬಂದಿದೆ. ಸೊ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಬಸ್ಸಸ್ಸು ಚಿಕ್ಕಬಳ್ಳಾಪುರ ಒಳಗಡೆ ಹೋಗ್ತವೆ. ಯಾಕಂದರೆ ಚಿಕ್ಕಬಳ್ಳಾಪುರ ಅನ್ನೋದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ. ಈ ಬೈಪಾಸ್ ನೋಡಿದ್ದೀರಾ, ಅಂಡರ್ ಪಾಸ್ ಅನ್ನೋದು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇದೇನಾದರೂ ಓಪನ್ ಆಯಿತು ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಚಿಕ್ಕಬಳ್ಳಾಪುರದಿಂದ ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ ಮುಂದೆ ಹೋಗಿ ಹೈವೇದಲ್ಲಿ ಟರ್ನ್ ಮಾಡ್ಕೊಂಡು ಬರಬೇಕಾಗಿತ್ತು. ಈ ಅಂಡರ್ ಪಾಸ್ ಅನ್ನೋದು ಕಂಪ್ಲೀಟ್ ಆಯಿತು ಅಂದರೆ ಹೀಗೆ ಅಂಡರ್ ಪಾಸ್ನಿಂದ ಕೆಳಗಡೆ ರೈಟ್ ಟರ್ನ್ ತೊಗೊಂಡು ಹೋಗ್ಬಿಡ್ಬೋದು. ಟೈಮ್ ಇವಾಗ ಸುಮಾರು 2 ಗಂಟೆ 30 ನಿಮಿಷ ಆಗ್ತಿದೆ. ನಮ್ಮ ಬಸ್ ಇವಾಗ ಪೇರೆಸಂದ್ರ ಕ್ರಾಸ್ ಹತ್ರ ಬಂದಿದೆ. ಸರ್ಪ್ರೈಸ್ ಏನಂದರೆ ಎಕ್ಸ್ಪ್ರೆಸ್ ಬಸ್ಸಸ್ ಎಲ್ಲ ಈ ಅಂಡರ್ ಪಾಸಲ್ಲಿ ಹೋಗ್ಬಿಡುತ್ತೆ. ಬಟ್ ಈ ಬಸ್ ಏನಕ್ಕೆ ಹೋಗ್ತಿಲ್ಲ, ಮೇಲೆ ಬಂತು. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಈ ರೋಡ್ ಕಾಣಿಸ್ತಾ ಇದೆಯಲ್ಲ, ಇದು ಗುಡಿಬಂಡೆಗೆ ಹೋಗುತ್ತೆ. ಇಲ್ಲಿ ಕೂಡ ಅಷ್ಟೇ ಒಂದು 10 ಸೆಕೆಂಡ್ಸ್ ನಿಲ್ಲಿಸಿದ್ರು ಅಷ್ಟೇ. ಯಾರೂ ಇಳಿಯೋರು ಇರಲಿಲ್ಲ, ಹತ್ತೋರು ಇರಲಿಲ್ಲ.
ಇದು ನಮ್ಮ ಬಸ್ ಇಂಟೀರಿಯರ್. ಈ ಸೀಟಿಂಗ್ ಕಾನ್ಫಿಗರೇಷನ್ ಬಂದ್ಬಿಟ್ಟು 2+3 ಹೊಸ ಬಸ್ ಆಗಿರೋದ್ರಿಂದ ತುಂಬ ನೀಟಾಗಿದೆ. ಇದು KSRTC ಬ್ಯಾಂಗ್ಳೂರಿಂದ ಮಂತ್ರಾಲಯ ಹೋಗೋ ಬಸ್ಸು. ನಾನು ST ಮಾಲ್ ಹತ್ರ ನಿಂತಿರಬೇಕಾದ್ರೆ ಪಾಸ್ ಆಯಿತು. ಈಗ ನೋಡಿ ಅಲ್ಲಿ ಬ್ರೇಕ್ ಡೌನ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 3 ಗಂಟೆ ಆಗ್ತಿದೆ. ನಮ್ಮ ಬಸ್ ಇವಾಗ ಬಾಗೇಪಲ್ಲಿ ಬೈಪಾಸ್ ಅಂದರೆ TB ಕ್ರಾಸ್ ಹತ್ರ ಇರುವ ನ್ಯೂ ಗ್ರೀನ್ ಪಾರ್ಕ್ ಡಾಬಾ ಹತ್ರ ಲಂಚ್ಗೆ ನಿಲ್ಲಿಸಿದ್ದಾರೆ. ಸೊ ಈಗ ಕ್ವಿಕ್ಕಾಗಿ ಬಸ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತೋರಿಸ್ಬಿಡ್ತೀನಿ. ಓಕೆ, ನಾನಂತೂ ಮಧ್ಯಾಹ್ನ ಲಂಚ್ ಮಾಡಿಕೊಂಡೆ ಹೊರಟಿದ್ದು 12 ಗಂಟೆಗೆ. ಸೊ ಹಾಗಾಗಿ ಏನು ತಿನ್ನೋ ಮೂಡಿಲ್ಲ, ಏನಾದೊಂದು ಲೈಟಾಗಿ ಸ್ನ್ಯಾಕ್ಸ್ ತೊಗೊತೀನಿ. ಸೊ ಇದು ಇನ್ನೊಂದು ವಿಷಯ ಏನಂದರೆ, ಈ ಬಸ್ಸು ಇವತ್ತೇ ಅಂತ ಲಾಂಚ್ ಆಗಿರೋದು, ಹೊಸ ಬಸ್ಸು. ಓಕೆ, ಗೊತ್ತಿಲ್ದಿರೇ ನಾನು ಈ ಬಸ್ಸಲ್ಲಿ ಫಸ್ಟ್ ಟ್ರಿಪ್ ಮಾಡ್ತಾಯಿದ್ದೀನಿ. ಬನ್ನಿ ಇಂಟೀರಿಯರ್ ಎಕ್ಸ್ಟೀರಿಯರ್ ತೋರಿಸ್ತೀನಿ ಬಸ್ದು ಹೇಗಿದೆ ಅಂತ. ನೋಡಿ, ಡಿಜಿಟಲ್ ಡಿಸ್ಪ್ಲೇ ಇದೆ. ಬಸ್ ನಂಬರ್, ಸರ್ವಿಸ್ ನಂಬರ್ 52523 ವಯಾ ಯಲಹಂಕ ODC ಗೋರಂಟ್ಲ. ಇವತ್ತು ಬಸ್ ಇದು ಫಸ್ಟ್ ಸರ್ವಿಸ್ ಅಂತ ಇವತ್ತು, ಅದಕ್ಕೆ ಜನ ಇಲ್ಲ. ಹಾಗಾಗಿ ಇದೆಲ್ಲ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಪೇರೆಸ್ ಅಂದರೆ ಎಲ್ಲ ಒಳಗಡೆ ಹೋಗಿ ಬಂತು. ಸೊ ಇಲ್ಲಾಂದರೆ ನಾರ್ಮಲಾಗಿ ಬೈಪಾಸಲ್ಲಿ ಹೋಗ್ಬಿಡ್ತಾರೆ ಹಂಗೆ. ಇದು ಡ್ರೈವರ್ ಕ್ಯಾಬಿನ್. ಸೊ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಬಸ್ಸಲ್ಲಿ. ಬ್ಯಾಂಗ್ಳೂರಿಂದ ಧರ್ಮವರಂ ಹೋಗೋ KSRTC ಬಸ್ ಬಂದಿದೆ. ಇದು ರೂಟ್ ಬಂದ್ಬಿಟ್ಟು ಪೆನ್ಗೊಂಡ, ಓಕೆ, ಆಮೇಲೆ NS ಗೇಟು, ಧರ್ಮವರಮು. ಈ ST ಮಾಲ್ ಹತ್ರ ಈ ನಮ್ಮ ಬಸ್ಸಿಗಿಂತ ಮುಂಚೆನೇ ಹೋಯ್ತಿದ್ದು, ಬಟ್ ಈಗ ಬರ್ತಿದೆ. ಮೋಸ್ಟ್ಲಿ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಹೊತ್ತು ನಿಲ್ಲಿಸಿದ್ರು ಅನಿಸುತ್ತೆ. ಇದು ನ್ಯಾಷನಲ್ ಹೈವೇ 44, ಬ್ಯಾಂಗ್ಳೂರು ಹೈದ್ರಾಬಾದು ಹೈವೇ. ಇದು ಹೈದ್ರಾಬಾದ್ ಇಲ್ಲಿಂದ 467. ಬಾಗೇಪಲ್ಲಿ ಇಲ್ಲಿಂದ ಮುಂದೆ ಹೋಗಿ TB ಕ್ರಾಸ್ ಹತ್ರ ರೈಟ್ ಟರ್ನ್ ತೊಗೊಂಡು ಒಳಗಡೆ ಹೋದರೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ KSRTC, APSRTC ಎಲ್ಲ ಬಸ್ಸಸ್ಸು ನಿಲ್ಲಿಸ್ತಾರೆ. ಚೆನ್ನಾಗಿದೆ. ಗ್ರೀನ್ ಪಾರ್ಕ್ ಫ್ಯಾಮಿಲಿ ರೆಸ್ಟೋರೆಂಟು. ಇಲ್ಲೊಂದು ಸೂಪರ್ ಲಕ್ಸುರಿ ಬಸ್ ಇದೆ, ಅನಂತಪುರಂಗೆ ಹೋಗೋದು. ಇದು ನಮ್ಮ ಬಸ್ಸು. ಇಲ್ಲ 2 KSRTC ಬಸ್ ನಿಂತಿದ್ದಾವೆ. ನಾನು ಇಲ್ಲಿಂದ ಈಗ ಟೈಮ್ ಬಂದ್ಬಿಟ್ಟು 3:15 ಆಗ್ತಾಯಿದೆ. ನಾನು 5 ಮಿನಿಟ್ಸ್ ಇಲ್ಲಿಂದ ಹೊಡ್ತೀವಿ. ಸೊ ಒಂದು ವಾಟರ್ ಬಾಟಲ್ ತೊಗೊಂಡ್ಬಿಡ್ತೀನಿ. ಇಲ್ಲಿಂದ ಕೊಡಿಕೊಂಡ ಚೆಕ್ ಪೋಸ್ಟು, ಅದಾದಮೇಲೆ ರೈಟ್ ಟರ್ನ್ ತೊಗೊಂಡು ಗೋರಂಟ್ಲಿಂದ ಕದ್ರಿಗೆ ಹೋಗುತ್ತೆ ನಮ್ಮ ಬಸ್ಸು. ಆತನೇ ಅಡಿಗಿನಾಡು. ఎందుకంటే అంత ఫాస్ట్గా మాట్లాడేస్తున్నాడు. ಟೈಮ್ ಇವಾಗ ಸುಮಾರು 3:15 ಆಗ್ತಿದೆ. ನಮ್ಮ ಬಸ್ ಇವಾಗ ಕೋಡೂರು ಬೈಪಾಸ್ ಹತ್ರ ಬಂದಿದೆ. ಇಲ್ಲಿಂದ ಈ ಬಸ್ ರೈಟ್ ಟರ್ನ್ ತಗೊಂಡು ವಯಾ ಗೋರಂಟ್ಲ ODC ಮೇಲೆ ಕದ್ರಿಗೆ ಹೋಗುತ್ತೆ. ಈ ಬೈಪಾಸಲ್ಲಿ ಸ್ಟ್ರೈಟ್ ಹೋದರೆ ಪೆನುಗೊಂಡ ಅನಂತಪುರ್ಗೆ ಹೋಗುತ್ತೆ ರೋಡ್. ಅದು ಇದು ಬ್ಯಾಂಗ್ಳೂರಿಂದ ವಿಜಯವಾಡಗೆ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋ ಹೊಸ ನ್ಯಾಷನಲ್ ಹೈವೇ. ಈ ರೋಡ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ ಬ್ಯಾಂಗ್ಳೂರಿಂದ ವಿಜಯವಾಡಗೆ ಡಿಸ್ಟೆನ್ಸ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಪ್ರೆಸೆಂಟ್ ಇವಾಗ ವಿಜಯವಾಡಗೆ ಹೋಗ್ಬೇಕಂದ್ರೆ ತಿರುಪತಿ, ನೆಲ್ಲೂರು, ಗುಂಟೂರು ಮೇಲೆ ಹೋಗಬೇಕು. ಬಟ್ ಈ ಹೈವೇ ಏನಾದರೂ ಓಪನ್ ಆಯಿತು ಅಂದರೆ ತುಂಬ ಟ್ರಾವೆಲ್ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಈಗ ನಮ್ಮ ಬಸ್ ಗುಮ್ಮಯ್ಯಗಾರಿಪಲ್ಲಿ ಕ್ರಾಸ್ ಹತ್ರ ಬಂದಿದೆ. ಈ ಕ್ರಾಸ್ ಹತ್ರ ಲೆಫ್ಟ್ ಟರ್ನ್ ತೊಗೊಂಡ್ರೆ ಹಿಂದೂಪುರ ಹೋಗುತ್ತೆ. ಆಮೇಲೆ ಸ್ಟ್ರೈಟ್ ಹೋದರೆ ಪುಟ್ಟಬರ್ತಿ, ರೈಟ್ ಟರ್ನ್ ತೊಗೊಂಡ್ರೆ ಗೋರಂಟ್ಲ. ನಮ್ಮ ಬಸ್ ಇವಾಗ ರೈಟ್ ಟರ್ನ್ ತೊಗೊಂಡು ಗೋರಂಟ್ಲ ಟೌನ್ ಒಳಗಡೆ ಹೋಗಿ ಅಲ್ಲಿಂದ ಮುಂದೆ ಹೋಗುತ್ತೆ. ಪವರ್ಫುಲ್ ಇದಾನ ಬಾಂಬದಿ. ಓಕೆ, ಬಸ್ ಇವಾಗ ಗೋರಂಟ್ಲ ಟೌನಲ್ಲಿರುವಂಥ APSRTC ಬಸ್ ಸ್ಟ್ಯಾಂಡಿಗೆ ಬಂದಿದೆ. ಏನಪ್ಪ ಫೀಲ್ಡ್ ನೋಡ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದೆಯಾ ಅನ್ಕೊಂಬೇಡಿ. ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ರೈಟ್ ಸೈಡಲ್ಲಿದೆ. ಬಟ್ ಇಲ್ಲಿ ಎಲ್ಲ ಬಸ್ಸಸ್ಸು ಕಂಪಲ್ಸರಿಯಾಗಿ ಒಳಗಡೆ ಬಂದು ಇಲ್ಲಿ ಯೂ ಟರ್ನ್ ಮಾಡ್ಕೊಂಡು ಹೋಗಬೇಕು. ಈ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಮೈನ್ ರೋಡಿಂದ ಒಂದು 1/2 ಕಿಲೋಮೀಟರ್ ಒಳಗಡೆ ಇರುತ್ತೆ.
ಇಷ್ಟಕ್ಕೆ ಮುಂಚೆ ನೋಡಿದ್ದು ರೋಡ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಅದು ಬ್ಯಾಂಗ್ಳೂರು ವಿಜಯವಾಡ ನ್ಯಾಷನಲ್ ಹೈವೇ. ಈಗ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಸ್ಟೇಟ್ ಹೈವೇ ಬ್ಯಾಂಗ್ಳೂರಿಂದ ಕದಿರಿಗೆ. ಸೊ ಈ ರೋಡ್ನ ಕೋಡೂರು ಚೆಕ್ ಪೋಸ್ಟ್ ಹತ್ರ ವಿಜಯವಾಡ ಹೈವೇ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಿಬಿಡ್ತಾರೆ. ಈ ರೋಡ್ ಕಂಪ್ಲೀಟ್ ಆಯಿತು ಅಂದ್ರೂ ನಮಗೆ ಕದಿರಿಗೆ ಹೋಗೋದಕ್ಕೆ ತುಂಬ ಈಸಿ ಆಗುತ್ತೆ. ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 3.5 ಅವರ್ಸಲ್ಲಿ ಹೋಗ್ಬಿಡ್ಬೋದು. ಯಾಕಂದರೆ ಈಗಿರೋ ರೂಟ್ ಬಂದ್ಬಿಟ್ಟು ಗೋರಂಟ್ಲ ODC ಒಳಗಡೆ ಹೋಗಿ ಅಲ್ಲೆಲ್ಲ ಸಿಕ್ಕಾಬಟ್ಟೆ ಕಂಜೆಸ್ಟೆಡ್ ಆಗಿರುತ್ತೆ ರೋಡ್ಸ್, ಅದನ್ನೆಲ್ಲ ಕ್ರಾಸ್ ಮಾಡ್ಕೊಂಬರ್ಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ಸೊ ಈ ರೋಡ್ ಏನಾಗುತ್ತೆ ಅಂದರೆ ಬೂದಿಲಿ ಹತ್ರ, ಕೋಡೂರು ಚೆಕ್ ಪೋಸ್ಟ್ ಆದಮೇಲೆ ಬೂದಿಲಿ ಹತ್ರ ಬೈಪಾಸ್ ಕೊಟ್ಟಿದ್ದಾರೆ. ಆ ಬೈಪಾಸ್ ಬಂದ್ಬಿಟ್ಟು ಗೋರಂಟ್ಲನ ಕ್ರಾಸ್ ಆಗಿ ಮುಂದೆ ಒಂದು 5-6 ಕಿಲೋಮೀಟರ್ ಹತ್ರ ಈ ರೋಡ್ ಕನೆಕ್ಟ್ ಆಗುತ್ತೆ. ಅದೇ ಥರ ODC ಹತ್ರನೂ ಬೈಪಾಸ್ ಕೊಟ್ಟಿದ್ದಾರೆ. ಸೊ ಬಸ್ ಸ್ಟಾರ್ಟ್ ಆದಾಗಿಂದನೂ ಕ್ಲೈಮೇಟು ಕೂಲಾಗೇ ಇತ್ತು, ಮಳೆ ಬರೋ ಥರ ಇತ್ತು. ಬಟ್ ಒನ್ಸ್ ODCಗೆ ಬರ್ತಿದ್ದಂಗೆ ಮಳೆ ಅನ್ನೋದು ಜಾಸ್ತಿ ಆಯಿತು. ಸೊ ನಾವೀಗ ಏನು ನೋಡ್ತಾ ಇದ್ದೀವಿ, ಇದು ODC ಓಬುಲ್ ದೇವಲ್ ಚೆರುವು, ಚಿಕ್ಕ ಒಂದು ವಿಲೇಜ್ ಟೈಪ್ ಇದು. ಇವತ್ತು ಇಲ್ಲಿ ಸಂತೆ ನಡೀತಾ ಇದೆ ನೋಡಿ, ರೋಡಲ್ಲಿ ವೆಜಿಟೇಬಲ್ಸ್ ಇಟ್ಬಿಟ್ಟು ಆ ಮಳೆಯಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ODCನ ಕ್ರಾಸ್ ಮಾಡಿಕೊಂಡು ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದರೆ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲಿಂದ ಲೆಫ್ಟ್ ತಗೊಂಡ್ರೆ ನಲ್ಲಮಾಡ, ಆಮೇಲೆ ಮುದಿಗುಬ್ಬ ಹೋಗುತ್ತೆ. ಇದೇ ಆ ಸರ್ಕಲ್ಲು. ಇದನ್ನು YSR ಸರ್ಕಲ್ ಅಂತ ಕರೀತಾರೆ. ಬ್ಯಾಂಗ್ಳೂರಿಂದ ಸುಮಾರು 180 ಕಿಲೋಮೀಟರ್ ಪ್ರಯಾಣ ಮಾಡಿದ್ಮೇಲೆ ನಮ್ಮ ಬಸ್ ಇವಾಗ ಕದಿರಿ ಟೌನ್ಗೆ ಸೇರ್ಕೊತಾ ಇದೆ. ಇದು ಕದಿರಿ ಟೌನ್ ಔಟ್ಸ್ಕಟ್ಸ್. ಬ್ಯಾಂಗ್ಳೂರಲ್ಲಿ ಈ ಬಸ್ ಸ್ಟಾರ್ಟ್ ಆಗೋದು ಎಲೆಕ್ಟ್ರಾನಿಕ್ ಸಿಟಿಯಿಂದ, ಇದು ಮೆಜೆಸ್ಟಿಕ್ ಹೋಗೋದಿಲ್ಲ. ಸೊ ನಮ್ಮ ಬಸ್ ಡ್ರೈವರ್ ಹೇಳ್ತಿದ್ರು ಇದು 11:30 ಬಿಟ್ಬಿಟ್ಟು ಸಾಯಂಕಾಲ 4-4:15 ಕದಿರಿ ಬರಬೇಕಾಗಿತ್ತಂತೆ. ಬಟ್ ಅಲ್ಲೇ ಲೇಟ್ ಆಯ್ತಂತೆ, 12 ಗಂಟೆ ಆಯ್ತಂತೆ ಬಿಡೋಷ್ಟರಲ್ಲಿ. ಈ ಬಸ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 11:00 ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊರಟ್ಬಿಟ್ಟು ಸಾಯಂಕಾಲ 4:15 ಕದಿರಿಗೆ ಬರುತ್ತೆ. ಆಮೇಲೆ 5 ಗಂಟೆಗೆ ಇಲ್ಲಿಂದ ಹೊರಟು ಮತ್ತೆ 11-11:30 ಬ್ಯಾಂಗ್ಳೂರು ಬರುತ್ತೆ. ಮತ್ತೆ ಅರ್ಧ ಗಂಟೆ ಬ್ರೇಕ್ ಆದಮೇಲೆ ಬ್ಯಾಂಗ್ಳೂರಿಂದ ಹೊರಟ್ಬಿಟ್ಟು ಬೆಳಗ್ಗೆ 4-4:15 ಕದಿರಿ ಸೇರಿಕೊಳ್ಳುತ್ತೆ. ನಾನು ಇವಾಗ ಟೆಂಪಲ್ ಸರ್ಕಲ್ ಹತ್ರ ಇಳ್ಕೊಂಬಿಟ್ಟೆ. ಬಸ್ ಸ್ಟ್ಯಾಂಡ್ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.